ಕೆಪಿಎಸ್ಸಿ ನೇಮಕಾತಿಯಲ್ಲಿ ಹಗರಣ ಕೇಸ್ ಇದೀಗ ತನಿಖೆ ಚುರುಕುಗೊಳ್ತಾ ಇದೆ. ಅತ್ತ ಇಡಿ ಇತ್ತ ಸಿಐಡಿಯಿಂದ ಫುಲ್ ಟೆನ್ಷನ್ 652 ಕಾರ್ಬನ್ ಶೀಟ್ಗಳನ್ನು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಇದೀಗ ಕೆಪಿಎಸ್ಸಿ ನೇಮಕಾತಿಯಲ್ಲಿ ಹಗರಣ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಚುರುಕಾಗ್ತಾ ಇದೆ. ಅತ್ತ ಇಡಿ ಇತ್ತ ಸಿಐಡಿಯಿಂದ ಫುಲ್ ಟೆನ್ಷನ್ 658 ಕಾರ್ಬನ್ ಶೀಟ್ಗಳನ್ನು ಎಫ್ಎಸ್ಎಲ್ಗೆ ಈಗ ರವಾನೆ ಮಾಡಲಾಗಿದೆ. ಕಾರ್ಬನ್ ಶೀಟ್ ಎಫ್ಎಸ್ಎಲ್ಗೆ ರವಾನೆ ಮಾಡಿರುವಂಥದ್ದು ಸಿಐಡಿ. ಇನ್ನು 329 ಅಭ್ಯರ್ಥಿಗಳ ವಿಚಾರಣೆಯನ್ನ ಮಾಡಿದ್ದಂತಹ ಅಧಿಕಾರಿಗಳು ಕಾರ್ಬನ್ ಶೀಟ್ ಸಮೇತ ಹಾಜರಿಗೆ ಸೂಚನೆಯನ್ನ ಕೂಡ ನೀಡಲಾಗಿತ್ತು. 329 ಅಭ್ಯರ್ಥಿಗಳ ಬಳಿ 658 ಕಾರ್ಬನ್ ಶೀಟ್ಗಳನ್ನು ಈಗ ವಶಕ್ಕೆ ಪಡೆಯಲಾಗಿದೆ. OMR ಶೀಟ್ಗಳ ಜೊತೆ ತಾಳೆ ಹಾಕಲು ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಕಾರ್ಬನ್ ಶೀಟ್ ಎಫ್ಎಸ್ಎಲ್ಗೆ ರವಾನಿಸಿರುವಂಥದ್ದು ಸಿಐಡಿ. ಒಂದು ವಾರದ ಒಳಗೆ OMR ಶೀಟ್ ತಿದ್ದುಪಡಿ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕಲಾಗುತ್ತೆ. ಇನ್ನು OMR ಶೀಟ್ಗಳ ಜೊತೆಯಲ್ಲಿಯೇ ಇರುವ ಕಾರ್ಬನ್ ಶೀಟ್ OMR ಶೀಟ್ಗಳನ್ನು ಮೌಲ್ಯಮಾಪನಕ್ಕೆ ನೀಡಲಾಗುತ್ತೆ. ಕಾರ್ಬನ್ ಶೀಟ್ಗಳನ್ನು ಕೂಡ ಅಭ್ಯರ್ಥಿಗಳಿಗೆ ನೀಡುವ ಪ್ರತಿಯಾಗಿದೆ. ಇನ್ನು ಕೆಪಿಎಸ್ಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಚುರುಕಾಗ್ತಾ ಇದೆ. ಅತ್ತ ಇಡಿ ಇತ್ತ ಸಿಐಡಿಯಿಂದ ಫುಲ್ ಟೆನ್ಷನ್ ಕೂಡ ಶುರುವಾಗ್ತಾ ಇರುವಂಥದ್ದು. 658 ಕಾರ್ಬನ್ ಶೀಟ್ಗಳನ್ನು ಎಫ್ಎಸ್ಎಲ್ಗೆ ಈಗ ರವಾನೆ ಮಾಡಲಾಗಿರುವಂಥದ್ದು ಸಿಐಡಿಯಿಂದ. ಕಾರ್ಬನ್ ಶೀಟ್ಗಳನ್ನು ಎಫ್ಎಸ್ಎಲ್ಗೆ ರವಾನೆ ಮಾಡಿರುವಂಥದ್ದು ಸಿಐಡಿ. 329 ಅಭ್ಯರ್ಥಿಗಳ ವಿಚಾರಣೆಯನ್ನ ಮಾಡಿದ್ದಂತಹ ಅಧಿಕಾರಿಗಳು ಕಾರ್ಬನ್ ಶೀಟ್ ಸಮೇತ ಹಾಜರಿಗೆ ಸೂಚನೆಯನ್ನ ಕೂಡ ನೀಡಲಾಗಿತ್ತು. ಅಭ್ಯರ್ಥಿಗಳು ಏನು ಪರೀಕ್ಷೆ ಬರೆದಿದ್ರಲ್ಲ ಅವರೆಲ್ಲರಿಗೂ ಕೂಡ ಕಾರ್ಬನ್ ಶೀಟ್ ಸಮೇತ ಹಾಜರಾಗಿ ಅಂತ ಸೂಚನೆಯನ್ನ ನೀಡಿದ್ರು. 329 ಅಭ್ಯರ್ಥಿಗಳ ಬಳಿ 658 ಕಾರ್ಬನ್ ಶೀಟ್ಗಳನ್ನು ವಶಕ್ಕೆ ಕೂಡ ಪಡೆಯಲಾಗಿತ್ತು. OMR ಶೀಟ್ಗಳ ಜೊತೆ ತಾಳೆ ಹಾಕೋದಕ್ಕೆ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ಇನ್ನು ಕಾರ್ಬನ್ ಶೀಟನ್ನು ಎಫ್ಎಸ್ಎಲ್ಗೆ ಈಗ ರವಾನೆ ಮಾಡಲಾಗಿರುವಂಥದ್ದು. ಒಂದು ವಾರದ ಒಳಗೆ OMR ಶೀಟ್ ತಿದ್ದುಪಡಿ ಬಗ್ಗೆ ಮಾಹಿತಿಯನ್ನ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. OMR ಶೀಟ್ಗಳ ಜೊತೆಯಲ್ಲಿ ಇರುವಂತಹ ಕಾರ್ಬನ್ ಶೀಟ್ OMR ಶೀಟ್ಗಳನ್ನು ಮೌಲ್ಯಮಾಪನಕ್ಕೆ ನೀಡಲಾಗುತ್ತೆ. ಕಾರ್ಬನ್ ಶೀಟ್ಗಳನ್ನು ಅಭ್ಯರ್ಥಿಗಳಿಗೆ ನೀಡುವಂತಹ ಪ್ರತಿಯಾಗಿದೆ. ಇನ್ನು ಕೆಪಿಎಸ್ಸಿ ನೇಮಕಾತಿಯಲ್ಲಿ ಒಂದು ದೊಡ್ಡ ಹಗರಣನೇ ಕೂಡ ನಡೆದು ಹೋಗ್ಬಿಟ್ಟಿದೆ. ಈಗ ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈಗ ತನಿಖೆ ಕೂಡ ಮತ್ತಷ್ಟು ಚುರುಕುಗೊಳ್ತಾ ಇದೆ, ವೇಗವನ್ನು ಪಡೆದುಕೊಳ್ತಾ ಇದೆ. ಇತ್ತ ಇಡಿ ಕೂಡ ರೇಡನ್ನು ಮಾಡ್ತಾ ಇದೆ. ಯಾರೆಲ್ಲ ಮೊನ್ನೆ ಅಷ್ಟೇ ಶಿವಶಂಕರ ಸಾಹುಕಾರ್ ಅವರ ಮನೆಯ ಮೇಲೂ ಕೂಡ ರೇಡನ್ನು ಮಾಡಲಾಗಿತ್ತು. ಅಷ್ಟೇ ಯಾಕೆ ಕೆಪಿಎಸ್ಸಿ ಸಂಸ್ಥೆ ಮೇಲೂ ಕೂಡ ರೇಡನ್ನು ಮಾಡಲಾಗಿತ್ತು. ಇತ್ತ ಸಿಐಡಿಯಿಂದನೂ ಕೂಡ ತನಿಖೆ ಮುಂದುವರಿತಾ ಇರುವಂಥದ್ದು. ಇದೀಗ 652 ಕಾರ್ಬನ್ ಶೀಟ್ಗಳನ್ನು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿರುವಂಥದ್ದು. ಈ ಒಂದು ಕಾರ್ಬನ್ ಶೀಟ್ಗಳನ್ನು ಎಫ್ಎಸ್ಎಲ್ಗೆ ರವಾನೆ ಮಾಡಿರುವಂಥದ್ದು ಸಿಐಡಿ ತಂಡ. 329 ಅಭ್ಯರ್ಥಿಗಳ ವಿಚಾರಣೆಯನ್ನ ಕೂಡ ಮಾಡಿರುವಂಥದ್ದು ಅಧಿಕಾರಿಗಳು. ಈ ಒಂದು ಅಭ್ಯರ್ಥಿಗಳನ್ನ ವಿಚಾರಣೆ ಮಾಡಿ ನಂತರ ಕಾರ್ಬನ್ ಶೀಟ್ ಸಮೇತ ಹಾಜರಿ ಆಗಿ ಏನು ಅಭ್ಯರ್ಥಿಗಳನ್ನ ವಿಚಾರಣೆಗೆ ಕರೆದಿದ್ರಲ್ಲ ಆಗ ನಿಮಗೆ ನೀಡಿದ್ದಂತಹ ಕಾರ್ಬನ್ ಶೀಟ್ಗಳನ್ನ ಸಮೇತ ತೆಗೆದುಕೊಂಡು ಈ ಒಂದು ಹಾಜರಿಗೆ ಬನ್ನಿ ಅಂತ ಸೂಚನೆಯನ್ನ ಕೂಡ ನೀಡಿದ್ರು. 329 ಅಭ್ಯರ್ಥಿಗಳ ಬಳಿ 658 ಕಾರ್ಬನ್ ಶೀಟ್ಗಳನ್ನು ಈಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ. OMR ಶೀಟ್ಗಳ ಜೊತೆ ತಾಳೆ ಹಾಕೋದಕ್ಕೂ ಕೂಡ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು ಇಡಿ ಮತ್ತೆ ಸಿಐಡಿ ಇಂದ.